ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವು ತಿಂಗಳಿಗೆ 70,000 ರೂಪಾಯಿ ತನಕ ಸ್ಯಾಲರಿ ತಗೊಳ್ಳಂತಹ ಜಾಬ್ನ ಕರೆದಿದ್ದಾರೆ. ಇದು ಯಾವ ಜಾಬು, ಎಲ್ಲಿ ಖಾಲಿ ಇರುತ್ತೆ, ಎಜುಕೇಶನ್ ಏನ್ ಮಾಡಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ. ವಾಟರ್ ಅಂಡ್ ಪವರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಅಂದ್ರೆ ನೀರು ಮತ್ತು ವಿದ್ಯುತ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿರೋದಿಲ್ಲ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಹಲವಾರು ಹುದ್ದೆಗಳಿದೆ. ಅದರಲ್ಲಿ ಒಂದೆರಡನ್ನ ಹೇಳ್ತಾ ಇದ್ದೀನಿ ಇಲ್ಲಿ. ಸೈಟ್ ಇಂಜಿನಿಯರ್ ಮತ್ತೆ ಪ್ರಾಜೆಕ್ಟ್ ಇಂಜಿನಿಯರ್ ಮತ್ತು ಹಲವಾರು ಹುದ್ದೆ ಇದೆ. ಮುಂದೆ ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಸ್ಯಾಲ್ರಿ 22,000ದಿಂದ 70,000 ರೂಪಾಯಿ ತನಕನೂ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹೇಗೆ ಫಿಲಪ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಇಮೇಲ್ ಮುಖಾಂತರ ಅಪ್ಲಿಕೇಶನ್ನ ಫಿಲಪ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಓಕೆನಾ? ಅದಕ್ಕಿಂತ ಮುಂಚೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳೋದು ಮರಿಬೇಡಿ. ಯಾಕೆ ಅಂತ ಹೇಳಿದ್ರೆ ನೀವು ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಲ್ಲದನ್ನು ತಿಳ್ಕೋಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೋಬೇಕು. ಅದಾದ ನಂತರನೇ ಅಪ್ಲಿಕೇಶನ್ ಫಾರಮ್ ಇರುತ್ತಲ್ಲ ಅದನ್ನ ಫಿಲಪ್ ಮಾಡಿ. ಓಕೆನಾ? ಈ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನೆಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಮ್ ಎರಡನ್ನೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. wapcos.co.in ಬೇಕಂದ್ರೆ ಸ್ಪೆಲ್ಲಿಂಗ್ ಹೇಳ್ತೀನಿ. wapcos.co.in ಇದನ್ನ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಕೂಡ ತಿಳ್ಕೋಬಹುದು. ಓಕೆನಾ? ಇವಾಗ ಯಾವ ಇಮೇಲ್ ಐಡಿಗೆ ಕಳಿಸ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ವ್ಯಾಪ್ಕೋಸ್ ಬಿ ಸ್ಪೆಲ್ಲಿಂಗ್ಗೆ ಹೇಳ್ಬಿಡ್ತೀನಿ. ನಿಮಗೆ wapcos.recruitment@gmail.com wapcos.bbsr.recruitment@gmail.com ಇದನ್ನ ನಾನು ನಿಮಗೆ ವಾಟ್ಸಾಪ್ ಚಾನೆಲ್ನಲ್ಲಿ ಕೊಟ್ಟಿರ್ತೇನೆ. ಓಕೆನಾ? ಇಲ್ಲಿ ನೀವು ಎಷ್ಟನೇ ತಾರೀಕು ಕೊನೆ ದಿನಾಂಕ ಅಂತ ಹೇಳಿದ್ರೆ 3 ಮಾರ್ಚ್ 2025. 3 ಮಾರ್ಚ್ ಒಳಗಡೆ ನೀವು ಇಮೇಲ್ ಕಳಿಸ್ಬೇಕಾಗತ್ತೆ. ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಕಳಿಸ್ಕೊಡಿ. ಓಕೆನಾ? ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 17 ಫೆಬ್ರವರಿ 2025. ಕೊನೆಯ ದಿನಾಂಕ 3 ಮಾರ್ಚ್ 2025. ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ಇರುತ್ತೆ, ಸಂದರ್ಶನ. ಇದು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ವಯೋಮಿತಿಯ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟ್ರಕ್ಚರಲ್ ಇಂಜಿನಿಯರ್, ಸೀನಿಯರ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್, ಮೆಟೀರಿಯಲ್ ಇಂಜಿನಿಯರ್, ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಇದಿಷ್ಟು ಹುದ್ದೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 65 ವರ್ಷ, ಮಿನಿಮಮ್ 18 ವರ್ಷನೇ ಇರುತ್ತೆ ಎಲ್ಲ ಹುದ್ದೆಗಳಿಗೂ. ನೆಕ್ಸ್ಟ್ ನಿಮಗೆ ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಥವಾ ಸಿವಿಲ್ ಎರಡಕ್ಕೂ ಮ್ಯಾಕ್ಸಿಮಮ್ 35 ವರ್ಷ ವಯೋಮಿತಿ. ರೆಸಿಡೆಂಟ್ ಇಂಜಿನಿಯರ್ ಸಿವಿಲ್ ಮತ್ತೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಎಕ್ಸ್ಪರ್ಟ್ ಹುದ್ದೆಗೆ ಮ್ಯಾಕ್ಸಿಮಮ್ 65 ವರ್ಷ. ನೆಕ್ಸ್ಟು ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಪ್ರಾಜೆಕ್ಟ್ ಮ್ಯಾನೇಜರ್ ಸಿವಿಲ್, ಒಂದೊಂದೇ ಹೇಳ್ಬಿಡ್ತೀನಿ. ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ 40 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಪ್ರಾಜೆಕ್ಟ್ ಮ್ಯಾನೇಜರ್ ಸಿವಿಲ್ ಹುದ್ದೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 65 ವರ್ಷ. ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ಹುದ್ದೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 40 ವರ್ಷ. ಬೇಕು ಅಂತ ಹೇಳಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು ನೀವು. ವಯೋಮಿತಿಯ ಸಡಿಲಿಕೆ ಎಷ್ಟು ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇರುತ್ತೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಮೇಲ್ ಐಡಿ ವಾಟ್ಸಪ್ ಚಾನಲ್ ಸಿಗುತ್ತೆ ಅಂತ ಹೇಳಿದೆ, ಆದರೆ ಅದರ ಲಿಂಕ್ ಎಲ್ಲಿದೆ ಅಂತ ಹೇಳಿರಲಿಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಾಟ್ಸಪ್ ಚಾನಲ್ನ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ ಜಾಯಿನ್ ಆಗಿ. ಪ್ರತಿದಿನಾನು ಜಾಬ್ ಡೀಟೇಲ್ಸ್ ಹೇಳ್ತೀನಲ್ಲ ಅದರ ಲಿಂಕ್ಗಳನ್ನು ವಾಟ್ಸಪ್ ಚಾನಲ್ನಲ್ಲೇ ಕೊಟ್ಟಿರ್ತೀನಿ. ನಿಮಗೆ ಅಪ್ಲಿಕೇಶನ್ ಲಿಂಕು, ಇಮೇಲ್ ಐಡಿ ಎಲ್ಲ ಇರುತ್ತಲ್ಲ ಅದನ್ನ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಜಾಯಿನ್ ಆಗೋದು ಮರಿಬೇಡಿ. ನೆಕ್ಸ್ಟು ಸ್ಯಾಲ್ರಿ ತಿಳ್ಕೊಳ್ಳೋಣ.
ಸ್ಟ್ರಕ್ಚರಲ್ ಇಂಜಿನಿಯರ್ ಹುದ್ದೆಗೆ 36,000ದಿಂದ 50,000 ತನಕ ಇರುತ್ತೆ. ಸೀನಿಯರ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಗೆ 33,000ದಿಂದ 40,000 ರೂಪಾಯಿ ಸ್ಯಾಲರಿ. ಮೆಟೀರಿಯಲ್ ಇಂಜಿನಿಯರ್ಗೆ 35,000ದಿಂದ 40,000. ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಹುದ್ದೆಗೆ 45,000ದಿಂದ 55,000 ರೂಪಾಯಿ ಸ್ಯಾಲರಿ. ನೆಕ್ಸ್ಟ್ ಸೀನಿಯರ್ ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮತ್ತೆ ಸಿವಿಲ್ಗೆ 27,000ದಿಂದ 33,000 ರೂಪಾಯಿ ಸ್ಯಾಲರಿ. ರೆಸಿಡೆಂಟ್ ಇಂಜಿನಿಯರ್ ಸಿವಿಲ್ ಹುದ್ದೆಗೆ 50,000 ರೂಪಾಯಿಯಿಂದ ಹಿಡಿದು 55,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಎಲೆಕ್ಟ್ರೋ ಮೆಕ್ಯಾನಿಕಲ್ ಎಕ್ಸ್ಪರ್ಟ್ ಹುದ್ದೆಗೆ 45,000 ರೂಪಾಯಿಯಿಂದ ಹಿಡಿದು 55,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹುದ್ದೆಗೆ 25,000 ರೂಪಾಯಿಯಿಂದ ಹಿಡಿದು 30,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್ ಸಿವಿಲ್ ಹುದ್ದೆಗೆ 55,000 ರೂಪಾಯಿಯಿಂದ ಹಿಡಿದು 70,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ಹುದ್ದೆಗೆ 22,000 ರೂಪಾಯಿಯಿಂದ ಹಿಡಿದು 25,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಏನೇನು ಎಜುಕೇಶನ್ ಮಾಡಿರಬೇಕು ಅಂತ ಹೇಳಿ. ಸ್ಟ್ರಕ್ಚರಲ್ ಇಂಜಿನಿಯರ್, ಸೀನಿಯರ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಮತ್ತೆ ಮೆಟೀರಿಯಲ್ ಇಂಜಿನಿಯರಿಗೆ ಇಂಜಿನಿಯರ್ ಗ್ರಾಜ್ಯುಯೇಷನ್ ಆಗಿರಬೇಕು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು ಇಂಜಿನಿಯರಿಂಗ್ ಅಲ್ಲಿ. ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಹುದ್ದೆಗೆ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಡಿಪ್ಲೊಮೊ ಆಗಿರಬೇಕು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ, ಅಥವಾ ಬಿಇ ಅಥವಾ ಬಿಟೆಕ್ ಆಗಿರಬೇಕು ಎಲೆಕ್ಟ್ರಿಕಲ್ ನಲ್ಲಿ. ಸೈಟ್ ಇಂಜಿನಿಯರ್ ಸಿವಿಲ್ ಹುದ್ದೆಗೆ ಬಿಇ ಡಿಪ್ಲೊಮೊ ಅಥವಾ ಬಿಟೆಕ್ ಆಗಿರಬೇಕು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ. ನೆಕ್ಸ್ಟ್ ನಿಮಗೆ ರೆಸಿಡೆಂಟ್ ಇಂಜಿನಿಯರ್ ಸಿವಿಲ್ಗೆ ಡಿಪ್ಲೊಮೊ ಬಿಇ ಅಥವಾ ಬಿಟೆಕ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಆಗಿರಬೇಕಾಗುತ್ತೆ. ಮೆಕ್ಯಾನಿಕಲ್ ಎಲೆಕ್ಟ್ರೋಮೆಕ್ಯಾನಿಕಲ್ ಎಕ್ಸ್ಪರ್ಟಿಗೂ ಅಷ್ಟೇ ಡಿಪ್ಲೊಮೊ ಬಿಇ ಅಥವಾ ಬಿಟೆಕ್ ಆಗಿರಬೇಕು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ. ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹುದ್ದೆಗೆ ಡಿಪ್ಲೊಮೊ ಬಿಇ ಅಥವಾ ಬಿಟೆಕ್ ಆಗಿರಬೇಕು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಪ್ರಾಜೆಕ್ಟ್ ಮ್ಯಾನೇಜರ್ ಸಿವಿಲ್ಗೆ ಡಿಪ್ಲೊಮೊ ಅಥವಾ ಬಿಟೆಕ್ ಆಗಿರಬೇಕು. ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ಇನ್ನೂ ನಮ್ಮ ಚಾನಲ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ, ನಾವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಅಲ್ಲೂ ಕೂಡ ನೀವು ಡೈಲಿ ಜಾಬ್ ಅಪ್ಡೇಟ್ಸ್ ತಿಳ್ಕೊಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಅಲ್ಲಿಂದಾನೇ ಶೇರ್ ಕೂಡ ಮಾಡಬಹುದು. ಇದಿಷ್ಟು ಈ ಜಾಬ್ನ ವಿವರ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.